ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗವನ್ನು ಹೇಳಿ ಒಂದು ಆಯೋಗವನ್ನು ಒಂದು ನ್ಯಾಯಕ್ಕೋಸ್ಕರ ಇಟ್ಟವರು. ಈಗ ದರಿದ್ರ ಇಟ್ಕೊಂಡ್ಬಿಟ್ಟಿದೆ ಆಯೋಗಕ್ಕೆ. ಅಲ್ಲಿ ಯಾರಿಲ್ಲ, ಅಧ್ಯಕ್ಷರಿಲ್ಲ, ಯಾರು ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಹಾಕಿರೋ ಫೈಲು ಅಲ್ಲೇ ಬಿದ್ದಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಫೈಲ್ಗಳು ಅಲ್ಲೇ ಬಿದ್ದಿರುತ್ತೆ, ಮತ್ತು BBMP ಇರೋ ಫೈಲ್ಗಳೆಲ್ಲ ಲೆಟರ್ಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ. ಕರ್ನಾಟಕ ಸಫಾಯಿ ಕರ್ಮಚಾರಿ ಅದರಿಂದ ಬೇಗ ಯಾಕೆ ಕೇಳಿದರೆ ನಾವೇನು ಮಾಡೋದಪ್ಪ, ಎಲ್ಲರೂ ತಂದದ್ದು ಅಲ್ಲಿ ದಿಬ್ಬೆಗೆ ಹಾಕ್ತಾಯಿದ್ವಿ, ಅದು ಸರ್ಕಾರಕ್ಕೆ ನಾವು ಕಲಿಸಿ ಅಲ್ಲೇ ಬಿಸಾಕ್ತಾರೆ, ನಾವೇನು ಮಾಡೋದು? ಇದೇನ ನ್ಯಾಯ? ಯಾವ ನ್ಯಾಯ ಇದು? ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ಬೇಗ ಮಾಡೋದು ಒಂದು ನ್ಯಾಯಕ್ಕೋಸ್ಕರ ಇಟ್ಟಿದ್ರು. ಇದಕ್ಕೋಸ್ಕರ ಈ ಲೆಟ್ರಿಗೋಸ್ಕರ ಮುಂದಿನ ದಿನದಲ್ಲಿ ಆದರೂ ಅದರಲ್ಲಿ ಒಂದು ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮಾಡಿದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೂ BBMP ಅವರು ಏನಾದರೂ ತಪ್ಪು ಕೆಲಸಗಳು ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನೀವು ತಪ್ಪು ಮಾಡಿದ್ರೆ ಆಯೋಗದವರು ತಗೊಳ್ಳೋಕ್ಕೆ ಒಂದಾಗುತ್ತೆ. ಅರ್ಧ ಭಾಗ ಏನಿಕೆ ಕಾರ್ಡು ಆಯುಷ್ಮಾನ್ ಗೋವಾ ಇದೊಂದು ಮೂಲಕವಾಗಿ ಇನ್ನೊಂದು ಮೂಲಕವಾಗಿ ಕೇಳೋದು ಏನಂದರೆ, ನಮ್ಮ ಜನಗಳಿಗೆ ಒಂದು ನಿರುದ್ಯೋಗ ಇರ್ತಾರೆ ಸರ್, ಕೆಲಸಗಳು ಮಾಡ್ಕೋಬೇಕು ಅಂತ ಕೆಲಸಗಳು ಮಾಡ್ಕೋಬೇಕು. ಲೋನನ್ನು ಮಾಡಿಕೊಟ್ಟವ್ರೆ ನಮ್ಮ ಆದೇಶ ಪ್ರಕಾರವಾಗಿ ಕೋರ್ಟ್ ಪ್ರಕಾರವಾಗಿ NSKDC ನ್ಯಾಷನಲ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ರಕಾರವಾಗಿ 5 ಲಕ್ಷದಿಂದ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಲೋನ್ ಪ್ರಕಾರವಾಗಿ ಇದೆ. ಅದನ್ನು ಕೂಡ ಎತ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ಯಾವುದಾದ್ರೂ ನಮ್ಮ ಮಗ ಓದಿದ್ದಾನೆ, ಏನೋ ಕಾರ್ ಡ್ರೈವಿಂಗ್ ಬಂದಿದೆ, ಅವನಿಗೆ ಒಳ್ಳೆ ಕಾರು ಒಂದು 25 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕಾರು ಬಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಡೆ ಹೋದರೆ ಅವನಿಗೂ ಒಳ್ಳೆ ಒಂದು ತಿಂಗಳಿಗೆ ಮಿನಿಮಮ್ ಎಲ್ಲಾದರೂ ಒಂದು 40,000 ರೂಪಾಯಿ ಬರೋ ಥರ ಇರುತ್ತೆ. ಗಜ ಕಾರ್ಗಳು ಕೊಟ್ಟವ್ರೆ 4 ಲಕ್ಷ ರೂಪಾಯಿದು, ಅದು ತಗೊಂಡೋಗಿ ಹಾಕಿದರೆ ಮತ್ತೆ 3ನೇ ಸಾರಿ ಗಜಿಯಲ್ಲಿ. ಇನ್ನೊಂದು ವಿಷಯ ಹೇಳ್ತೀನಿ,